ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಮತ್ತು ನಮ್ಮ ಜಪಾನೀಸ್ ಹುಡುಗ ಲಡಾಖಲ್ಲಿದ್ದೀವಿ. ನಿನ್ನೆ ಸಿಕ್ಕಿದ್ದಂಗೆ ಜಪಾನೀಸ್ ಹುಡುಗ, ಅವನ ಜೊತೆ ಟ್ರಿಪ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ನಮ್ದು ಎರಡೂ ಸೈಕಲಲ್ಲಿ ನಿಂತಿದೆ. ಇದು ನಾವಿದ್ದಂತಹ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ಹೆಸರು ಪುಂಗ್ಸುಕ್ ವಾಂಗ್ಡು ಅಂತ. ಇದು ನಮ್ಮ ಬೆಳಗಿನ ಉಪಹಾರ. ನಾನು ಒಂದು ಪರೋಟ ತೊಗೊಂಡಿದ್ದೀನಿ, ಆಲೂ ಪರೋಟ. ಅಣ್ಣ ಒಂದು ಆಮ್ಲೆಟ್ ತೊಗೊಂಡಿದ್ದಾರೆ. ದಿಟ್ ಒನ್ ಪರೋಟ ವಿತ್ ಆಲೂ. ಟೇಸ್ಟ್ Nice. Yeah. Want this? Can I order one more? No. Enough. ಅಣ್ಣ ಬರೀ ಒಂದು ಆಮ್ಲೆಟಲ್ಲೇ ಹೊಟ್ಟೆ ತುಂಬಿಸ್ಕೊತಾನಪ್ಪ. ಅದೆಂಥ ಹೊಟ್ಟೆನೋ ಏನೋ. ನಮ್ಮದಂತೂ ಮಷಿನ್ ರುಬ್ಬಾಗ್ಬಿಡುತ್ತೆ. ನಂಗೆ ಒಂದು ಆಮ್ಲೆಟೆಲ್ಲ ಎತ್ತಲಾಗಲ್ಲ. ನಾವು ಪ್ರಪಂಚವನ್ನು ಒಂದು ಸಣ್ಣ ಸ್ಮಾಲ್ ಥಾಟ್ ಪ್ರೊಸೆಸ್ಸಿಂದ ಚೇಂಜ್ ಮಾಡ್ಬೋದು. ನಾವು ಅಂದರೆ ನಾವೆಲ್ಲರೂ. ನಾನು ನಿನ್ನೆ ಎಷ್ಟೊಂದು ಪ್ಲಾಸ್ಟಿಕ್ನ ಬಳಕೆ ಮಾಡಿದೆ, ಎಲೆಕ್ಟ್ರೋಲೈಟ್ಸ್ ಅದು ಇದೆಲ್ಲನೂ. ಸೊ ಎಲ್ಲದನ್ನು ಹಾಗೆ ಕ್ಯಾರಿ ಮಾಡ್ಕೊಂಬಂದಿದ್ದೆ ನಾನು. ಇವನ್ ಚಿಕ್ಕ ಇದನ್ನು ಕೂಡ ಬಿಸ್ಕೆಟ್ ಅರ್ದಿದ್ದು ಒಂದು ಚಿಕ್ಕದು ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ, ಅದನ್ನು ಕೂಡ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಸಿದ್ದೀನಿ. ಎಂಡ್ ಆಫ್ ದ ಡೇ ಅಫ್ಕೋರ್ಸ್ ಇದೆಲ್ಲಿಗೆ ಹೋಗಿ ಬೀಳುತ್ತಾ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಈ ಥರ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿಕೊಂಡು ಈ ಥರ ಪ್ಲಾಸ್ಟಿಕ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದ್ರೆ ಅದರಿಂದ ಪ್ರಕೃತಿಗೆ ತುಂಬ ಸಹಾಯ ಆಗುತ್ತೆ. ನಾವಿಬ್ಬರೂ ನಮ್ಮ ಲಗೇಜ್ ಎಲ್ಲ ಹಾಕ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದಕ್ಕೆ ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಹಂಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ನಮಗೊಂದು ಬೋರ್ಡ್ ಕಾಣುತ್ತೆ. ಆ ಬೋರ್ಡಲ್ಲಿ ಹಿಂಗೆ ಬರ್ತಿದ್ದಾರೆ, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಫಸ್ಟ್ ವ್ಯೂ ಆಫ್ ಶಿಯೋಕ್ ರಿವರ್ ಅಂತ. ಈ ಶಿಯೋಕ್ ರಿವರ್ ಏನಕ್ಕೆ ಫೇಮಸ್ ಅಂತಂದರೆ, ಸಿಲ್ಕ್ ರೂಟಲ್ಲಿ ಬರ್ತಿದ್ದಂತಹ ಒನ್ ಆಫ್ ದ ಡೇಂಜರಸ್ ನದಿ ಅಂದರೆ ಇದಾಗಿತ್ತು. ಈ ಶಿಯೋಕ್ ಅನ್ನೋ ಪದದ ಅರ್ಥನೇ ರಿವರ್ ಆಫ್ ಡೆತ್ ಅಂತ. ನುಬ್ರಾ ವ್ಯಾಲಿ ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ? ಇದು ಎಷ್ಟು ಕೆಳಗೆ ಡೀಪ್ ಇದೆಯೋ ಅಷ್ಟು ಕೆಳಗೆ ಹೋಗ್ತಿದ್ದೀವಿ ನಾವು. ಹಿಂಗೆ ಫುಲ್ಲು ಡೌನ್ ಇದೆ ದಿಸ್ಕಿತ್ವರೆಗೂ ರೋಡು. ಫ್ರೆಂಡ್ಸ್, ಡ್ರೋನ್ ಹಾರಿಸ್ತಾ ಇದ್ದೆ. ನಾನು ಡ್ರೋನ್ ಎಲ್ಲ ಕಳೆದೋಗ್ಬಿಡ್ತು. ವಾಪಸ್ ಹೋಗ್ತಿದ್ದೀನಿ. ಅದು ಲಾಸ್ಟ್ ಎಲ್ಲಿತ್ತು ಅಲ್ಲಿಗೆ ಸಿಗುತ್ತೋ ಇಲ್ವ ಗ್ಯಾರಂಟಿ ಇಲ್ಲ. ಯಾರಾದರೂ ಹೊಡ್ಕೊಂಡು ಹೋಗಿರ್ಬೋದು ನೆಲದ ಮೇಲೆ ಬಿದ್ದು. ನಾಟ್ ಶ್ಯೂರ್. ಗೈಸ್, ಸಮ್ಹೌ ಸಿಕ್ಕಂಗಾಯ್ತು. ನಾಟ್ ಶ್ಯೂರ್. ಅದು ಅವೆಲ್ಲ ಅಲ್ಲೇ ಇಳಿದಿದೆ ಕೆಳಗೆ. I think I got it back. Not sure. ಲಾರಿ ಅವನಿಗೆ ಸಿಕ್ಕಾಗಿದೆ. ಸಿಕ್ಕಿದೆ ಲಾರಿ ಅವನಿಗೆ. ಯಸ್. Oh my. Bye. Thank you so much यार. मैं ढूंढ रहा था कहीं घड़ी ना. Thank you so much यार. बहुत मदद हुआ. ले. हाँ. होना जी. सीखते गुरु कोने गए? नहीं, वो नीचे हाँ अपने आप आ गया था. मतलब उड़ा रहा था मैं, नेटवर्क कट हो गया. मैं सोचा कोई गाड़ी उन्हें इसके ऊपर दबाया. थैंक यू सो मच भाई. भाई आपका नाम? भाई थैंक यू सो मच भाई. थोड़ा इसको पकड़ सकते हैं?
इसको बंद कर देते पहले. ನಮ್ಮ ಜಪಾನಿ ಹುಡುಗನ ಕರೆಕ್ಟಾಗಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹಿಂದೆ ನಿಲ್ಸಿ ಬಂದಿದ್ದೀನಿ. ಲಿಟ್ರಲಿ ಡ್ರೋನ್ ಶಾಟ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ಅದು ಲ್ಯಾಂಡ್ ಆಗಿದೆ ಕೆಳಕ್ಕೆ. ಏನಾದರೂ ಅದು ರೋಡ್ ಬಿಟ್ಟು ಆ ಕಡೆ ಈ ಕಡೆ ಲ್ಯಾಂಡ್ ಆಗಿದ್ದಿದ್ರೂ ಕಷ್ಟ ಆಗ್ತಿತ್ತು. ಸಖತ್ ಲಕ್ಕಿ ನಾನು. ಯಪ್ಪ ಶಿವ. よかったです。スダルシャン。スダルシャン。スダルシャン。ドローン is all okay. Yay. Yeah, let's go. Let's go. ಸ್ನೇಹಿತರೆ ನೋಡಿ ಹೆಂಗಿದೆ ವ್ಯಾಲಿ. ಅಲ್ಲಿ ನೋಡಿ ಅದೇ ಜೋರು ಇಳಿದು ಬಂದಿದೆಯಲ್ಲ. ನಮ್ಮ ಕಡೆ ಜೋರು ಅಂದರೆ ನೀರು ಕೊರೆದು ಹಿಂಗೆ ಗೆರೆ ಆಗಿದೆ, ಅದಕ್ಕೆ ಜೋರು ಅಂತೀವಿ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ ಮೌಂಟೇನ್ ಫುಲ್ಲು. ನಾವು ಹಿಂಗೆ ಹೋದರೆ ಹಿಂಗೆ ಹೋಗ್ಬಿಟ್ಟು ಕೆಳಗೆ ಹೋಗಿ ಮತ್ತೆ ಅಲ್ಲೊಂದು ನಾಗರ ಹತ್ರ ಸುಳ್ಳಿ ಹೊಡ್ಕೊಂಡು ಮತ್ತೆ ಕೆಳಗೆ ಹೋಗ್ಬೇಕು. ಮಸ್ತಿದೆ ಮಾತ್ರ ರೋಡು. ಸ್ನೇಹಿತರೆ ನಿಮಗೆ ಫುಲ್ ಡೌನಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಶಿಯೋಕ್ ರಿವರ್. ಓ ಯಾವುದೋ ಗಾಡಿ ಬಂತು. ನಾನು ಬೇರೆ ರೈಟ್ ಸೈಡಲ್ಲಿ ಹೋಗ್ತಿದ್ದೀನಿ, ಯಾವೂ ಇಲ್ಲ ಗಾಡಿ. ಸ್ವಲ್ಪ ಕಾನ್ಷಿಯಸ್ ಆಗಿ ಓಡಿಸ್ಬೇಕು ಗಾಡಿಗಳನ್ನ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಡಮರಾಗಿ ಹೋಗ್ಬಿಡ್ತೀವಿ. ನಮ್ಮ ಬಾಹುಬಲಿ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾವನೆ. ಅವನಿಗೆ ಕೇಳಿ ನೆಕ್ಸ್ಟ್ ಒಂದು ಊರಿಗೆ ಹೋದ್ಮೇಲೆ ಅವನಿಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋ ಗೊತ್ತಿರುತ್ತೆ, ಅವ್ನಿಗೆ ಮೆನ್ಷನ್ ಮಾಡಿರ್ತೀನಿ. ನನ್ನ ಜೊತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಿ. ಇದೇ ನೋಡ್ರಿ ಶಿಯೋಕ್ ನದಿ ಕೆಳಗಡೆ ಹರಿದಿದೆ. ಅದು ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ಈ ನದಿ ಮೊದಲಿಂದನೂ. ಅದಕ್ಕೆ ಈ ನದಿನ ರಿವರ್ ಆಫ್ ಡೆತ್ ಅಂತ ಕರಿತಾ ಇದ್ರು. ಸಿಲ್ಕ್ ರೋಡ್ ಸುಮಾರು ಶತಮಾನಗಳ ಹಿಂದೆ ಈ ನದಿಯನ್ನು ಕ್ರಾಸ್ ಮಾಡಿ ಆ ಕಡೆ ಹೋಗೋದಕ್ಕೆ ತುಂಬ ಕಷ್ಟಪಡ್ತಿದ್ರಂತೆ. ಆ ಕ್ರಾಸ್ ಮಾಡುವಾಗ ತುಂಬ ಜನ ಸಾಯ್ತಿದ್ರಂತೆ. ಅದಕ್ಕೆ ಈ ನದಿಗೆ ಹೆಸರು ಬಂದಿದೆ. ಇಲ್ಲಿಂದ ವ್ಯಾಲಿ ಅಂತೂ ಅದ್ಭುತವಾಗಿ ಕಾಣಿಸ್ತಿದೆ. ಲೇಯಿಂದ ಒಬ್ರು ಲಾಮ ಬರ್ತಿದ್ದಾರೆ. ಆ ಲಾಮ ಬರ್ತಿರೋದಕ್ಕೋಸ್ಕರ ಈ ಹಳ್ಳಿ ಜನ ಎಲ್ಲ ಊರಿಂದ ಮುಂದೆನೆ ಅವ್ರಿಗೆ ವೆಲ್ಕಮ್ ಮಾಡೋದಕ್ಕೆ ಕುಂತವ್ರೆ. ಸೊ ಎಷ್ಟು ಜನ ಬರ್ತಾರೆ ನೋಡ್ರಿ. ನಮ್ಮ ಕಡೆ ನಮ್ಮ ಸಿರಿಗೆರೆ ಸ್ವಾಮಿಗಳವ್ರು ಹಿಂಗೆ ಬರ್ತಾರೆ ಜನ, ಹಂಗೆ ಫುಲ್ಲು ದೊಡ್ಡ ರ್ಯಾಲಿ ಅನ್ಕೊಳ್ಳಿ ಇವ್ರದ್ದು. ಇವಾಗ ಬರ್ತಾರೆ ನೋಡ್ರಿ, ಲಾಮ ಎಲ್ಲ ಇರ್ತಾರೆ. ಯಾವ ಕಾರಲ್ಲವ್ರೆ ಲಾಮ? ಯಾವುದೋ ಒಳ್ಳೆ ಕಾರಲ್ಲಿ ಇರ್ತಾರೆ. ಸಖತ್ ರಿಚ್ಚು ಇಲ್ಲಿರೋ ಬುದ್ಧಿಸ್ಟ್ ಸ್ವಾಮಿಗಳು. ನೋಡ್ರಿ ಫುಲ್ ಮಸ್ತ್ ಮಜಾ. ಎಲ್ಲೋ ರೋಮ್ರೆ ಎಷ್ಟು ಕಾರು.
ಈ ಕಾರಲ್ಲವರ ಈ ಕಾರಲ್ಲಿ ಹೆಂಗ ಈ ಕಾರಲ್ಲವ್ರೆ ಇವರು ಪಕ್ಕ ಈ ಕಾರಲ್ಲವ್ರೆ ನೋಡಿ. ನಮಸ್ಕಾರ. ನಿಲ್ಲಿಸ್ಲಿಲ್ವಲ್ಲ ಗುರವರು? ಬರೀ ಹಾಯ್ ಹೇಳಕ್ ಬಂದರು ನೀವು. ಇಷ್ಟ ನೋಡ್ರಪ್ಪ ಇವ್ರ ಆಶೀರ್ವಾದ. ವಿಂಡೋ ಇಳಿಸ್ಬಿಟ್ಟು ಬಾಯ್ ಹೇಳಿದ್ರೆ ಆಶೀರ್ವಾದ. ಕಾರ್ ನೋಡ್ರಿ ಮರೆ ಎಂತೆಂಥ ಕಾರ್ ಇಟ್ಟಾರೆ. ಹುಷಾರಾಗಿ ಹೋಗ್ರು ಮರೆ. ಸ್ನೇಹಿತರೆ, ನಿಮಗೆ ಕೆಳಗಡೆ ಏನು ಕಾಣಿಸ್ತಿದೆ ಅದು ಕಾಲ್ಸರ್ ಅನ್ನೋವಂಥ ಒಂದು ಊರು. ಅಲ್ಲಿ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಆರ್ಮಿ ಕ್ಯಾಂಪು. ಇಲ್ಲೊಂದು ರಿವರ್ ಫ್ಲೋ ಬರ್ತಿದೆ, ಮಸ್ತಿದೆ ಮಾತ್ರ. ಅದೆಲ್ಲ ಶಿಯೋಕ್ ನದಿಗೆ ಹೋಗಿ ಸೇರುತ್ತೆ. ನಮ್ಮ ಹುಡುಗನ ಒಳಗೆ ಕರ್ಕೊಂಬಂದು ಅವನಿಗೆ ಬೆಣ್ಣೆ ಟೀ ಕುಡಿಸ್ತಾ ಇದ್ದೀನಿ. ನಮ್ಕಿನ್ ಚಾಯ್ನಾ ಟೇಸ್ಟ್ ಗುಡ್. ದಿಸ್ ಇಸ್ ಫಾರ್ ಕೋಲ್ಡ್. For cold? No. I'll explain after some time. ನೀವು ನೋಡ್ತಿರ್ಬೋದು ಇಲ್ಲಿ ತುಂಬ ಜನ ಎಲ್ಲ ಕಾಯ್ತವ್ರೆ. ಎಲ್ಲ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡವ್ರು ನೋಡ್ರಿ. ಇದು ಇವರ ಸಾಂಪ್ರದಾಯಿಕ ಉಡುಗೆ. ನೀವು ಹೊಟ್ಟೆ ಹಸಿದೆ ಅಂತ ಹೇಳ್ದ. ಇಲ್ಲಿ ಊಟ ಬೇರೆ ಕೊಡ್ತವ್ರೆ. ಸ್ನೇಹಿತರೆ, ಇಲ್ಲಿ ಕೊಲಕ್ ಕೊಡ್ತವ್ರೆ. ಕೊಲಕ್ ಬಂದ್ಬಿಟ್ಟು ಪನ್ನೀರು ಮತ್ತು ಮಾಲ್ದಿ ಹಿಟ್ಟಿಂದ ಮಾಡಿರೋದು. ಮಾ ಓ ಥ್ಯಾಂಕ್ ಯು. ಇಲ್ಲಿ ರೊಟ್ಟಿ ಮತ್ತೆ ಪಲ್ಯನೂ ಕೊಡ್ತವ್ರೆ. ನಮ್ಮ ಹುಡುಗ ಫುಲ್ ಖುಷಿ ಇವತ್ತು. ನಾಟ್ ಸ್ವೀಟ್. How is it? This is delicious. This is not? So. Kolak ಅವನಿಗೆ ಇಷ್ಟ ಆಗಿಲ್ಲ. Kolak ಏನು? This is kolak. This is roti. This is veggies. Veggie? ನಾನು ನಮ್ಮ ಹುಡುಗ ಇಬ್ಬರು ನನ್ನ ಶಾಲೆ ಹಿಡ್ಕೊಂಡು ನಿಂತೀವಿ. ಈಗೇನು ಬರ್ತಾರಲ್ಲ ಲಾಮ, ಅವರು ತುಂಬ ಚಿರ ಯುವಕ ಅಂತೆ. ನೆಕ್ಸ್ಟ್ ಇವ್ರು ಹೇಳ್ತವ್ರೆ ದಲೈ ಲಾಮಾಗೂ ಅವ್ರಿಗೂ ಈಕ್ವಲ್ ಪೊಸಿಷನ್ ಅಂತ. ನೋಡೋಣ, ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಅಂದರೆ ಈ ನಮ್ಮಲ್ಲಿ ಮರಿ ಸ್ವಾಮಿಗಳನ್ನ ಮಾಡ್ತಾರಲ್ಲ, ಹಂಗೆ ಇವ್ರು ಮರಿ ಲಾಮ. ದೀಸ್ ಆರ್ ಫೀಮೇಲ್ ಲಾಮಾಸ್. ಯಾ ಸೇ ಲೈಕ್ ದಿಸ್. ಓಕೆ, ಇವರೇ ನೋಡ್ರಪ್ಪ, ತುಂಬ ವಯಸ್ಸಾಗಿ ತೊಗೊಂಬರ್ಯ. another small llama. ಇನ್ನೊಬ್ರು ಸಣ್ಣ ಲಾಮ ಬರ್ತಾವ್ರಂತೆ. ಓ ದಿಸ್ ಲಾಮ, ಯಂಗ್ ಲಾಮ. ಇಲ್ಲವ್ರು ನೋಡಪ್ಪ ಹೊತ್ಕೊಂಡ್ಬರ್ತಾರೆ. ಆ ಹುಡುಗ ಪಾಪ ಅಳ್ತೈತೆ, ನಡ್ಕೊಂಡು ಹೋಗೋದಂತೆ. ಓ, ನಾನು ಆವಾಗಲೇ ಹೇಳಿದ್ನಲ್ಲ ಇಲ್ಲೊಂದು ರಿವರ್ ಕ್ರಾಸಿಂಗ್ ಇದೆ ಅಂತ. ಬ್ರಿಡ್ಜ್ ಮಾಡಿ ಇಟ್ಟವ್ರು ನೋಡಿ, ಎಲ್ಲ ಅದು ನದಿಗೆ ಹೋಗಿ ಸೇರುತ್ತೆ. ನಮ್ಮ ಪ್ರಯಾಣ ಮುಂದುವರಿಸ್ತಿದ್ವಿ. ಇದೇನೇ ಅದು ನದಿ. ಆ ನದಿ ಹೆಸರು ಬಾಯಿಗೆ ಬರೋದೇ ಇಲ್ಲ. ರಿವರ್ ಆಫ್ ಡೆತ್. ಅದ್ರ ಪಕ್ಕದಲ್ಲಿ ನೋಡ್ರಿ ಹೆಂಗೆ ಕೊರ್ದವ್ರೆ ಇದನ್ನ. ಏನಾದ್ರು ಮಳೆ ಬಂದರೆ ಇಲ್ಲಿ ಮಣ್ಣು ಹಂಗೆ ತಪ ಅಂತ ಬಿದ್ದುಬಿಡ್ತೆ ಮೈ ಮೇಲೆ. ನಮಗೊಬ್ಬ ತೆಲಂಗಾಣದ ಹುಡುಗ ಸಿಕ್ಕವನೆ, ಇವನ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ನೋಡಿ. ಅವನೊಂದು ಫ್ಲಾಗ್ ಕಟ್ಕೊಂಡಿದ್ದಾನೆ. ಗಾಳಿ ಫುಲ್ಲು ರಿವರ್ಸಾಗಿ ತಳ್ತಾ ಇದೆ ನಮ್ಮನ್ನು. ಆ ಫ್ಲಾಗಿಂದ ತುಳಿಯೋದಕ್ಕೆ ಸಖತ್ ಕಷ್ಟ ಆಗುತ್ತೆ. ತುಂಬ ಜನ ನಾವು ಸೈಂಟಿಫಿಕಾಗಿ ಯೋಚನೆ ಮಾಡಬೇಕು. ಸೈಕಲೆಲ್ಲ ಏರೋಡೈನಮಿಕ್ಸಲ್ಲಿ ಡಿಸೈನ್ ಮಾಡಿರ್ತಾರೆ, ಟೂರಿಂಗ್ ಬೈಕ್ಸ್ನೆಲ್ಲ. ಅಫ್ಕೋರ್ಸ್ ಅವ್ನು MTB ರೈಡ್ ಮಾಡ್ತೀಯಾನೆ, ಬಟ್ ಸ್ಟಿಲ್ ಆ ಏರೋಡೈನಮಿಕ್ಸ್ ಇಲ್ಲ ಅಂದರೆ ಅವ್ನು ಜಾಸ್ತಿ ಸ್ಪೀಡಾಗಿ ತುಳಿಯೋಕ್ಕಾಗಲ್ಲ. ತುಂಬ ಎನರ್ಜಿ ಲಾಸ್ ಆಗುತ್ತೆ. ಅಭಿಮಾನ ಯಾವಾಗಲೂ ನನ್ನ ಪ್ರಕಾರ ಮನಸ್ಸಲ್ಲಿರಬೇಕು. ನಮ್ಮ ದೇಶದಲ್ಲಿ ಅನ್ಯಾಯ ಆದರೆ ಪ್ರಶ್ನೆ ಮಾಡಬೇಕು. ನಮ್ಮ ದೇಶನ ಗಲೀಜು ಮಾಡಬಾರ್ದು. ಆ ಥರ ನಮ್ಮ ದೇಶವನ್ನು ನಾವು ರೆಪ್ರೆಸೆಂಟೇಟ್ ಮಾಡಬೇಕು. ಆ ಥರ ನಮ್ಮ ದೇಶವನ್ನು ನಾವು ಆ ಥರದ ಅಭಿಮಾನ ಇಟ್ಕೋಬೇಕು ಅಂತ ಅಂದ್ಕೋತೀನಿ ನಾನು ಯಾವಾಗಲೂ. ಬಟ್ ನಾನು ಮುಂಚೆ ಕಟ್ಕೊಂಡು ಓಡಾಡ್ತಿದ್ದೆ, ಸಖತ್ ಹೆವಿ ಅದು. ಆ್ಯಂಡ್ ಇಟ್ಸ್ ಟೂ ಬ್ಯಾಡ್ ಫಾರ್ ಹೆಲ್ತ್. ಸೊ ನಮ್ಮಿಬ್ಬರು ಹುಡುಗರಿಗೆ ಸಕ್ಕರೆ ಮತ್ತು ಹಾಲು ಹಾಕಿರೋದು, ನನಗೆ ಬರೀ ಬ್ಲ್ಯಾಕ್ ಕಾಫಿ ಮಾತ್ರ. ಇದು ಅಣ್ಣನ ಸೈಕಲ್ ST120 ಡಿಕತ್ಲಂದು MTB. MTBನಲ್ಲೇ ಅಣ್ಣ ಫುಲ್ಲು
ಲಗೇಜ್ ಎಲ್ಲ ಫಿಕ್ಸ್ ಮಾಡ್ಕೊಂಡವ್ರೆ. ಸಖತ್ ಜಾಸ್ತಿ ಅಂದರೆ ಜಾಸ್ತಿ ಲಗೇಜ್ ಹಾಕೊಂಡವ್ರೆ. ನಾನು ಇದು ತುಂಬ ಕಷ್ಟ ಇದರೆಲ್ಲ ಟ್ರಾವೆಲ್ ಮಾಡೋದು ಅಂತ ಹೇಳಿದೆ ಅವ್ರಿಗೆ. ಸಿ ಇದರಲ್ಲಿ ಅವರೊಂದು ರಕ್ಸಾಕ್ ಬ್ಯಾಗ್ ಕೂಡ ಹಾಕೊಂಡವ್ರೆ. 2 ಪ್ಯಾನರ್ ಬ್ಯಾಗು, ಒಂದು ರಕ್ಸಾಕ್ ಬ್ಯಾಗು, ಟೆಂಟ್ ಗಿಂಟು, ಚೇರ್ ಗೀರ್ ಎಲ್ಲ ಇಟ್ಕೊಂಡವ್ರೆ. ಸೊ ಸೂಪರ್. ಕಲಿಸ್ತಾಂ ಬ್ರೋ ಮಲ್ಲಿ. ಥ್ಯಾಂಕ್ ಯು ಅಣ್ಣ. ಪೇರ್ ಮಹಿ ಅಣ್ಣ. ಮಹಿ, ಅವ್ರ ಹೆಸರು ಮಹಿ ಅಂತ. ಸೊ ಅವ್ರದ್ದು ತೆಲಂಗಾಣ ಗೈಸ್. ಕಲಿಸ್ತಾ ಬ್ರೋ. ಬರ್ತಾ 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 ಹಂಗೆ ರೋಡ್ ಡಿಸಪಿಯರ್ ಆಗಿಬಿಡುತ್ತೆ. ಸ್ಟ್ರೈಟ್ ರೋಡ್ ಗುರು ಸಖತ್ತಾಗಿದೆ. ಇಲ್ಲಿಗೆ ಡಿಸಪಿಯರ್ ಆಗೋಯ್ತು. ಇಲ್ಲಿಂದ ಮುಂದಕ್ಕೆ ಆಫ್ ರೋಡ್. ಸ್ನೇಹಿತರೆ, ಯಾರ್ಯಾರೆಲ್ಲ ಮಿಲ್ಖಾ ಸಿಂಗ್ ಬಗ್ಗೆ ಇರೋಂತಹ ಒಂದು ಮೂವಿನ ನೋಡಿದ್ದೀರಾ, ಮಿಲ್ಖಾ ಭಾಗ್ ಅಂತ. ಸೊ ಅಲ್ಲಿ ಹೈ ಆಲ್ಟಿಟ್ಯೂಡ್ ಟ್ರೈನಿಂಗಿಗೆ ಅವರು ಇದೇ ರೋಡ್ನ ಆಯ್ಕೆ ಮಾಡ್ಕೊಂಡಿದ್ರು. ಹಾಗಾಗಿ ಈ ರೋಡಲ್ಲಿ ಒಂದು ಮಿಲ್ಖಾ ಪಾಯಿಂಟ್ ಅಂತಿದೆ ಹಿಂದೆ. ಸಿಂಪ್ಲಿ ಒಂದು ಅವರು ಯೂಸ್ ಮಾಡ್ಕೊಂಡಿದ್ರಲ್ವ ಈ ರಸ್ತೆನ, ಅವ್ರ ಹೈ ಆಲ್ಟಿಟ್ಯೂಡ್ ಟ್ರೈನಿಂಗಿಗೋಸ್ಕರ. ಅದಕ್ಕೇ ಅವ್ರ ಹೆಸರನ್ನ ಇಲ್ಲಿ ಇಟ್ಟಿದ್ದಾರೆ. ಆ ಬೆಟ್ಟದ ಮಧ್ಯದಲ್ಲಿ ಒಂದು ರಸ್ತೆ ಕಾಣಿಸ್ತಿರ್ಬೋದು, ಆ ರಸ್ತೆವರೆಗೂ ಇವಾಗ ಹತ್ತಿಸ್ಬೇಕು. ನಮ್ಮ ಜಪಾನ್ ಅಣ್ಣ ಇದನ್ನು ತುಳಿಯೋಕೆ ಅಳ್ತವನೆ. ಫೀಲ್ ಹಾರ್ಡ್? Harder than Kardungla? Not really, man. 1 more kilometer. It's hot, yeah, it's hot. ಸೊ ಬಿಸಿಲು ಜಾಸ್ತಿ ಇದೆ ಇವತ್ತು. ತೊಳಿಸ್ತೀನಿ ಇವತ್ತು, ಬಿಡಲ್ಲ. You came to top, huh? Yeah. You made it. Good going. I want to drink water. You want to drink water? Yeah. You can. ನೀವು ನೋಡ್ತಾ ಇರೋದು ಶೆಲಾಕ್ ನದಿ ಬಯಲು. ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ನದಿ ಬಯಲಿದೆ. ಇಂಥ ದೊಡ್ಡ ನದಿ ಬಯಲನ್ನು ನಾನು ಇದಕ್ಕಿಂತ ಮುಂಚೆ ಬ್ರಹ್ಮಪುತ್ರದಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ಕೃಷ್ಣದಲ್ಲಿ ನೋಡಿದ್ದೆ. ನಾನು ತೆಲಂಗಾಣದಲ್ಲಿ ಟ್ರಾವೆಲ್ ಮಾಡುವಾಗ ಕೃಷ್ಣಾ ನದಿನಲ್ಲಿ ಇದ್ದೇ ಥರ, ಬಟ್ ಇಷ್ಟೊಂದಲ್ಲ. ಸಖತ್ ದೊಡ್ಡದಾಗಿದೆ ಅದು. ಅದಕ್ಕೇ ಇದನ್ನು ರಿವರ್ ಆಫ್ ಡೆತ್ ಅಂತ ಕರಿತಿದ್ರು ಅಂತ ಅರ್ಥ ಆಗ್ತಿದೆ ನನಗೆ. ಸೀರಿಯಸ್ಲಿ ಮೌಂಟೇನ್ ವ್ಯೂನು ಮಸ್ತಿದೆ. ಆಲ್ ಗುಡ್. ನಮ್ಮ ಯೋಗರಾಜ್ ಭಟ್ರು ಸಾಂಗ್ ಇದೆಯಲ್ಲ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗಬಾರ್ದು ರೀ ಅಂತ. ಹಾಗೆ ಅಣ್ಣ ಬೆಳಕಲ್ಲಿ ಕತ್ತೆಗೆ ಕ್ರಾಕ್ ಚಾಕ್ ಬಿಸ್ಕೆಟ್ ತಿನ್ನಿಸ್ತವನೆ. ಸಖತ್ತಾಗಿದೆ. Oh bro, let's start. No bro. Beba video bana beba. No bro, no. Beba video. No man, no. It is going to jump. No. Basically, I'm a horse rider. You are horse rider, but not this katte rider. What? It's donkey. Yeah, you are a horse rider, not a donkey rider. Both are different, huh? ಹೈ ಆಲ್ಟಿಟ್ಯೂಡ್ ಕತ್ತೆ ನೋಡಿ ಇವು ಹೆಂಗವೆ, ಮೂಗೆಲ್ಲ ಕುದುರೆ ಮೂಗಿದಂಗೆ ಅದ. ಸ್ನೇಹಿತರೆ, ನಾವು ದಿಸ್ಕಿತ್ಗೆ ಬಂದಾಯಿತು. ಕೆಳಗಡೆ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ ದಿಸ್ಕಿತ್. ಮೇಲ್ಗಡೆ ಇಲ್ಲೊಂದು ಮೊನೆಸ್ಟ್ರಿ ಇದೆ, ಅದು ಸಖತ್ ಫೇಮಸ್ಸು. ಅಣ್ಣ ಅದಕ್ಕೋಸ್ಕರನೇ ಬಂದವನು ಇಲ್ಲಿವರೆಗೂ. ವೆದರ್ ಫುಲ್ ಕ್ಲಿಯರ್ ಇದೆ ಇವತ್ತು.
ಫ್ರೆಂಡ್ಸ್, ನಮ್ಮ ಲಗೇಜ್ ಎಲ್ಲ ಒಂದು ರೂಮಲ್ಲಿ ಬಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ ದಿಸ್ಕಿಟಲ್ಲಿ. ಇಲ್ಲಿಂದ ನಮ್ಮ ಪ್ರಯಾಣವನ್ನು ಹುಂದರ್ ಕಡೆಗೆ ಶುರು ಮಾಡ್ತಿದ್ದೀವಿ. ಬೇಸಿಕಲಿ ನಮ್ಮ ಹುಡುಗ ಒಂಥರ ಕುರಿ ಇದ್ದಂಗೆ, ಅವನಿಗೆ ಪದೇ ಪದೇ ತಿನ್ನಬೇಕು. ಅವ್ನು ನಂತರ ಒಂದ್ಸಲ ತಿಂದ್ಬಿಟ್ಟು ಸುಮ್ಮನಾಗಲ್ಲ, ತಿಂತಾನೆ ಇರ್ಬೇಕು ಅವನಿಗೆ. ಅದು ಹೊಟ್ಟೆ ಈಗ ಏನೋ ತಿಂದಿರ್ತಾನೆ, ಅದು ಖಾಲಿಯಾಗಿರುತ್ತೆ ಹೊಟ್ಟೆ ಒಳಗೆ, ಮತ್ತೆ ತಿನ್ನಬೇಕು. ನಾವು ಹಂಗಲ್ಲ, ಒಂದ್ಸಲ ತಿಂದರೆ ಬೇಕಾದ್ರೆ 2 ದಿವಸ ಬೇಕಾದ್ರೆ ಉಪವಾಸ ಇದ್ಬಿಡ್ತೀವಿ. ಬಟ್ ನಮ್ಮ ಹುಡುಗ ಹಂಗಲ್ಲ. ಅದಕ್ಕೆ ನಮ್ಮ ಹುಡುಗಂಗೆ ತಿನ್ಸ್ಕೊಂಬಂದೆ ಅಲ್ಲಿ ಹಿಂದ್ಗಡೆ. ಸ್ನೇಹಿತರೆ, ತುರ್ತಕ್ಕೆ ಹೋಗೋ ದಾರಿ ಎಷ್ಟು ಕಷ್ಟಕರವಾಗಿದೆ ಅಂತಂದರೆ, ನಾವು ಸದ್ಯಕ್ಕೆ ಹುಂದರ್ ಕಡೆ ಹೋಗ್ತಿದ್ದೀವಲ್ವ, ನೋಡ್ತಾ ಇರ್ಬೋದು ಒಂದು 5 ಕಿಲೋಮೀಟ್ರಿಂದ ಹಿಂಗೇ ಇದೆ ರೋಡು. ನಾಳೆ ಹೆಂಗಪ್ಪ ಇದ್ರಲ್ಲಿ ಸೈಕಲ್ ಹೊಡೆಯೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನಾಟ್ ಶ್ಯೂರ್ ಏನಾಗುತ್ತೆ ಇಲ್ಲಿ ಅಂತ. ನಮ್ಮ ಹುಡುಗ ಏನೋ ನನಗೆ ಟ್ಯೂಬು ಮತ್ತು ಪಂಪು ಕೊಡ್ತೀನಿ ಅಂತ ಹೇಳೋನೆ. ಬಟ್ ಸ್ಟಿಲ್ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಹೋಗ್ಬೇಕು ಅಂದರೆ. ಇಲ್ಲಿ ಹವಾಮಾನ ಮತ್ತು ವಾಯುಗುಣವನ್ನು ತಡೆಯೋಕ್ಕಾಗದೇನೆ ನನ್ನ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಕ್ಯಾಮ್ರಾಗೆಲ್ಲ ಬಂದು ಧೂಳು ಕೂತ್ಕೊತದೆ, ನಿಮಗೂ ಏನೂ ಕಾಣಲ್ಲ, ಹಂಗಾಯ್ತದೆ. ಸೊ ಹೌ ಯು ಫೀಲ್? So hard. So hard. So hard. Because this road is bad. ನಾಟ್ ಗುಡ್. Not good. Not good. ಹೆಂಗೆ ಬರ್ತಾವೆ ನೋಡ್ರಿ ನಮ್ಮ ಬಾಹುಬಲಿ. ಅವ್ನ ಪಕ್ಕದಾಗ ನಾವು ಸೈಕಲಾಗಿ ಹೋಯ್ತಿದ್ರೆ ಫುಲ್ಲು ಮೈ ತುಂಬ ಧೂಳಾಗ್ಬಿಡ್ತದೆ. ಇವನು 8 ಆಣೆ ಆ್ಯಕ್ಟಿಂಗ್ ಮಾಡಿದ್ರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ. ನಾ ಏನಾದ್ರು ಲಗೇಜ್ ಹಾಕ್ಕೊಂಡು ಇದ್ರಲ್ಲಿ ಹೋಗ್ಬಿಟ್ರೆ ಚಿತ್ರಾನ್ನ ಆಗ್ಬಿಡ್ತೀನಿ. ನಾನು ಕ್ಯಾರಿಯರ್ ಚಿತ್ರಾನ್ನ ಆಗುತ್ತೆ. ತುಂಬ ಕಡಿಮೆ ವೇಟ್ ಕೆಪಾಸಿಟಿ ಕೊಟ್ಟಿದ್ದಾರೆ ಅದಕ್ಕೆ. ನಾನು ಈಗಲೇ ಅದಕ್ಕೆ ದನಕ್ಕೆ ಹಾಕೊಂಡು ಹೊಡಿತಿದ್ದೀನಿ. ಸೊ ಕೇರ್ಫುಲ್ಲಾಗಿರ್ಬೇಕು ನಾನು. ತುಂಬ ಹೊತ್ತಿಂದ ಹುಡುಕ್ತಾ ಇದ್ವಿ ಎಲ್ಲ ಒಂಟೆ ಎಲ್ಲವೇ ಅಂತ. ಇಲ್ಲವೇ ಒಂಟೆ ಮಾತ್ರ ಸಖತ್ತಾಗವೆ. ಇದು ನೋಡಿ ಎಷ್ಟು ಸಖತ್ತಾಗದೆ. ಇದು ಹೆಣ್ಣು ಒಂಟೆ ಅನ್ಸುತ್ತೆ. ಸಖತ್ತಾಗಿವೆ ಗುರು. ಕುಬಿಟ್ಟು ಇಸ್ ಟಚ್ ದಟ್. ಯಾ ಕುಬಿಟ್ಟು. ಸುಬೀಗ ನಮ್ಮ ಜಪಾನ್ ಫುಲ್ ಸುಸ್ತಾಗ್ಬಿಟ್ಟವನೇ. ನಾವು ಈಗ ವಾಪಸ್ ಹೋಗ್ತಿದ್ದೀವಿ, ಮಳೆ ಮಾಡೋ ಜಾಸ್ತಿ ಆಗಿದೆ ಅಂತ. ರೋಡ್ ಈಸ್ ಬ್ಯಾಡ್. ಇಲ್ಲಿಂದ ತುರ್ತುಕರು ಹಿಂಗೆ ಇದೆ ಅಂತಪ್ಪ ರೋಡು. ನಾಳೆ ಹಂಗಾಗಿ ನಾನು ತುರ್ತಕ್ಕೆ ಹೋಗ್ತಿಲ್ಲ, ಪ್ಲ್ಯಾನ್ ಚೇಂಜ್ ಮಾಡ್ತಿದ್ದೀನಿ. ಮನೆಗೇನು ಅರ್ಜೆಂಟ್ ಹೋಗೋದು ಬರೋಂಗಿಲ್ಲ ಬೈ. ಎಲ್ಲ ಬಿಜಾಪುರ ಮಂದಿ. K28 ME 48 89 ಎಲ್ಲ ಅಣ್ಣ ಬಿಜಾಪುರ ಕಡೆಯಿಂದ ಬಂದರೆ. ನಾನು ನೋಡಿದೆ ಮುಂದ್ಗಡೆಯಿಂದ K ಅಂತ ಕಾಣಿಸ್ತು. ಹಿಂದಕ್ಕೆ ಬಂದು ನೋಡಿದಾಗ ಗೊತ್ತಾಯ್ತು ನೀವು ಕರ್ನಾಟಕದವ್ರು ಅಂತ. ಸೊ ಮುಂದೆ ಅಲ್ಲಿ ಒಂಟೆ ಇದಾವೆ, ಅಲ್ಲಿ ಸ್ವಲ್ಪ ಜನ ಕಾಣಕತ್ತಾರಲ್ಲ, ಅಲ್ಲಿ ಒಂಟೆ ಇದಾವೆ. ಒಂಟೆ ನೋಡ್ರಿ ಮಸ್ತ್ ಇರ್ತಾವೆ ಇವು. ನಮ್ಮ ಥರ ಒಂಟೆ ಅಲ್ಲಿ ಇವು ಎರಡು ಇರ್ತಾವೆ, ಭುಜದ ಮೇಲೆ 2 ಇರ್ತಾವೆ, ಮಸ್ತ್ ಇರುತ್ತೆ. ಒಂಟೆ ಮೇಲೆ ಓಡಾಡ್ರಿ. ಆಮೇಲೆ ಚೀನಾ ಬಾರ್ಡ್ರು, ಈ ಪಾಕಿಸ್ತಾನ ಬಾರ್ಡ್ರು ಹೊಂಟಿರಾ? ಹಾಂ, ಇಲ್ಲೇ ಮುಂದೆ ಪಾಕಿಸ್ತಾನ ಬಾರ್ಡ್ರ್ ಇದೆ. ಒಂದು 100 ಕಿಲೋಮೀಟ್ರ್, ಕರೆಕ್ಟಾಗಿ 100 ಕಿಲೋಮೀಟ್ರ್ ಪಾಕಿಸ್ತಾನ ಬಾರ್ಡ್ರು. ಅಲ್ಲಿ ಪಾಕಿಸ್ತಾನ ಊರೆಲ್ಲ ನೋಡ್ಬೋದು. ಸ್ನೇಹಿತರೆ, ಇವಾಗ ಮಳೆ ಶುರುವಾಗ್ತಿದೆ. ಅಲ್ಲಿ ಹಿಂದ್ಗಡೆ ನೋಡ್ತಿದ್ರೆ ನಿಮಗೆ ಮಳೆ ಬರೋದು ಕಾಣಿಸ್ತಿದೆ. ಅಲ್ಲೆಲ್ಲ ಮೋಡಾಗಿದೆಯಲ್ಲ, ಅದೆಲ್ಲ ಮಳೆ ಬರ್ತಿದೆ. ಇಲ್ಲೂ ಮಳೆ ಬರ್ತಿದೆ. ಇವಾಗ ನಾವು ಎಕ್ಸಾಕ್ಟ್ಲಿ ರೂಮಿಗೆ ಬಂದ್ವಿ. ನಿಮಗೆ ಗೊತ್ತು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಬಟ್ ಐ ಡೋಂಟ್ ನೋ ನನ್ನ ಶ್ರಮಕ್ಕೆ ಯಾವತ್ತು ಪ್ರತಿಫಲ ಸಿಗುತ್ತೆ ಅಂತ.
ಅದು ಸಿಗೋವರೆಗೂ ಅಲ್ಲಿ ಕೀಪ್ ಫೈಟಿಂಗ್. ದೆನ್ ನಾಳೆ ಆ್ಯಕ್ಚುಲಿ ನಂದು ಏನು ಪ್ಲ್ಯಾನ್ ಇತ್ತು, phase 2 ಪ್ಲ್ಯಾನ್ ಏನಿತ್ತು ಅದನ್ನು ಕ್ವಿಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಹೊರ್ಗಡೆ ಫುಲ್ ಜೋರಾಗಿ ಗಾಳಿ ಬೀಸಿದೆ. ನಾವೀಗ ಸದ್ಯಕ್ಕೆ ಊಟಕ್ಕೆ ಬಂದಿದ್ದೀವಿ. ನಾವೇನು ಉಳ್ಕೊಂಡಿದ್ವಲ್ಲ ಅದೇ ರೆಸ್ಟೋರೆಂಟಲ್ಲೇ ಊಟ ಮಾಡ್ತಿದ್ದೀವಿ. ನಮ್ಮ ಕುಬೋಟೋ ಇವತ್ತು ಅನ್ನ ಪಲ್ಯ ಎಲ್ಲ ತಿಂತವ್ರೆ. ಫಸ್ಟ್ ಟೇಕ್ ದಿಸ್ ರೈಸ್, ಓಕೆ, ಆ್ಯಂಡ್ ಕೀಪ್ ದಿಸ್ ರೈಸ್ ಹಿಯರ್, ಆ್ಯಂಡ್ okay, and this is a small quantity, this sides. Thank you. And this is for Dal curry. yeah, dal curry, yeah. Thank you. So yeah, dal is protein. Yeah. Dal is protein. Yeah. For you. Oh, no issues, no, it's okay. You first time lover? Yeah. First First time. Okay. ಇವಾಗ ನಮಗೆ ರೈಸ್ ಆ್ಯಂಡ್ ದಾಲ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪಲ್ಯ ಕೊಟ್ಟಿದ್ದಾರೆ. ನಮ್ಮ ಕುಬೋಟಗೊಂದು ಸಖತ್ ಇಷ್ಟ ಆಯ್ತಂತೆ. ಇವಾಗ Good smell. Yeah, tastes good. इसको वो मिनरल का वो पानी का तो ये टेंशन तो नहीं ना फिल्टर वाटर इसको विदेशी वो ಒಯ್ಪಿದೆ. हाँ मिर्ची लग गई इसको स्पाइसी Yeah. Little spicy. ओके Very nice. ಸ್ನೇಹಿತರೆ, ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ